ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಹೋದ ವೀಡಿಯೋಲಿ ಹೇಳಿದ್ದೆ ನಿರ್ಬಂಧ ಹತ್ರ ಹೊಸ ಕಾರ್ಗಳು ನಿಂತಿರೋದನ್ನ ತೋರಿಸ್ತೀನಿ ಅಂತ. ಬಟ್ ಹೋದ ವೀಡಿಯೋ ಮಾಡುವಾಗ ಕಾರ್ಗಳು ಇರಲಿಲ್ಲ. ಇವತ್ತಿದ್ದಾವೆ, ಬನ್ನಿ ತೋರಿಸ್ತೀನಿ ಹೆಂಗಿದ್ದಾವೆ ಅಂತ. ನಾನು ಹತ್ರ ಹೋಗಿ ನೋಡಿಲ್ಲ, ಬನ್ನಿ ನೋಡೋಣ ಹತ್ರ ಹೋಗಿ ಹೆಂಗಿದ್ದಾವೆ ಕಾರ್ಗಳು, ಯಾವ ಕಂಪ್ನಿ ಕಾರ್ಗಳು ಅಂತ. ನೋಡಿ, ಇಲ್ಲಿ ನಿಂತಿದ್ದಾವೆ ಹೊಸವು. ನೋಡ್ರಿ ಎಷ್ಟೊಂದಿದ್ದಾವೆ. ಹತ್ರ ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ನನ್ನ ಫ್ರೆಂಡ್ನ ಕರ್ಕೊಬಂದು ಒಂದ್ಸತಿ ಇಲ್ಲಿ ತೋರಿಸ್ಬೇಕು. ಯಾಕಂದರೆ ಅವ್ನು ಯಾವಾಗಲೂ ಕಾರ್ ಅಂತ ಹೇಳ್ತಾನೆ. ಮತ್ತು ಅವ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಗೋಲ್ ಇಟ್ಕೊಂಡು ಒಂದು ಹೊಸ ಕಾರ್ ತಗೊಬೇಕು ಅಂತ. ಕರ್ಕೊಬಂದು ಒಂದ್ಸತಿ ತೋರಿಸ್ಬೇಕು ಇಷ್ಟೊಂದು ಕಾರ್ಗಳ್ನ. ನೋಡಿ, ಎಲ್ಲ ಮಾರುತಿ ಸುಜುಕಿ ಕಂಪ್ನಿ ಕಾರ್ಗಳು. ನೋಡಿ ಎಷ್ಟೊಂದವೆ, ಎಲ್ಲ ವೈಟ್ ಕಾರ್ಗಳು. ಈ ಎಲ್ಲ ಕಾರ್ಗಳು ಎಷ್ಟು ಕೋಟಿ ಬೆಲೆ ಬಾಳ್ಬೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಹೆಂಗೆ ಓಪನ್ ಆಗಿಬಿಟ್ಟವ್ರೆ. ಇಷ್ಟೊಂದು ಓಪನ್ ಆಗಿಬಿಟ್ಟವ್ರಲ್ಲ, ರಾತ್ರಿ ಹೊತ್ತು ಯಾರು ಕತ್ಕೊಂಡು ಹೋಗಲ್ವ ಕಾರ್ಗಳ್ನ. ಫ್ರೆಂಡ್ನ ಕರ್ಕೊಬಂದು ನವಗ್ರಹ ಫಿಲಮಲ್ಲಿ ಹೆಂಗೆ ಸ್ಕೆಚ್ ಹಾಕಿ ಅಂಬಾರಿನ ಕದೀತಾರೋ ಆ ಥರ ಸ್ಕೆಚ್ ಹಾಕ್ಬಿಟ್ಟು ಒಂದು ಕಾರ್ ಕತ್ಕೊಂಡು ಹೋಗಿ ಕೊಟ್ಬಿಟ್ರೆ ಅವನಿಗೆ ನೆಮ್ಮದಿ ಜೀವನದಲ್ಲಿ. ಅವನಂತೂ ನಿಜ ಹೇಳ್ಬೇಕಂದ್ರೆ ನನ್ನ ಕೈಲಿ, ನನ್ನ ಫ್ರೆಂಡ್ ಕೈಲಿ ಒಂದು ಚಾಕ್ಲೇಟ್ ಕದಿಯೋಕ್ಕಾಗಲ್ಲ. ಅದರಲ್ಲಿ ಕಾರ್ ಕದಿಯೋದಂತೂ ಕನಸಿನ ಮಾತು. ನೈಟ್ ಕನ್ಸಕ್ಕೆ ಕದಿಬೇಕು ಅಷ್ಟೇ. ಈ ಸೈಡು ಜಾಗ ಖಾಲಿಗಳಿದ್ದಾವೆ, ಅಲ್ಲೂ ತುಂಬ ಕಾರ್ಗಳು ನಿಲ್ಲಿಸ್ತಾರೆ. ನನಗೆ ಒಂದು ಡೌಟ್ ಏನಂತ ಅಂದರೆ, ಇಷ್ಟೊಂದು ಕಾರ್ಗಳನ್ನ ಇವ್ರು ಯಾವಾಗ ಸೇಲ್ ಮಾಡ್ತಾರೆ? ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಒಂದು ಕಾರ್ನ ತಗೋಬೇಕು. ಆಫ್ಟರ್ ಆಲ್ ಒಂದು ಬೈಕ್ ತಗೋಬೇಕು ಅಂದ್ರೇ ಅವನು ಒಂದೂವರೆ ವರ್ಷ ಸ್ಟ್ರಗಲ್ ಹಾಕಿ ಕಂಜಸ್ತನ ಮಾಡಿ ಅಂತಾನೆ. ಅಂಥದ್ರಲ್ಲಿ ಇಷ್ಟೊಂದು ಕಾರ್ಗಳು ಯಾವಾಗ ಸೇಲ್ ಆಗ್ತವೆ? ಹೆಂಗೆ ಸೇಲ್ ಮಾಡ್ತಾವೆ? ಏನು ಅಣ್ಣ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾನೆ ಈ ರೋಡಲ್ಲಿ, ಇನ್ನೂ ಹೈವೇಲಿ ಇನ್ನು ಹೆಂಗೋ ಆದರೆ ಕಾಣ್ದಂಗೆ ಹೊಲ್ಟೋದ. ನೋಡಿ, ಯಾರೋ ಬೋರ್ ತೆಗಿಸ್ತವ್ರೆ, ನೀರು ಸಿಗಲಿ ಪಾಪ ಅವ್ರಿಗೆ. ತುಂಬ ಕಷ್ಟಪಟ್ಟಿರ್ತಾರೆ ರೈತರು ಎಲ್ಲರೂ. ಎಲ್ಲ ವಸ್ತುಗಳಿಗೂ ಒಂದು ಫಿಕ್ಸೆಡ್ ರೇಟ್ ಅಂತ ಇರುತ್ತೆ. ಆದರೆ ರೈತ ಬೆಳೆ ಯಾವುದೇ ಬೆಳೆಗೂ ಕರೆಕ್ಟಾಗಿ ಒಂದು ಬೆಲೆ ಅನ್ನೋ ಸಿಗಲ್ಲ. ಎಷ್ಟೋ ಸತಿ ನಮ್ಮ ಮನೇಲಿ ನಾವು ಬೆಳೆದಿರೋ ಹೂವಾಗಲಿ ತರಕಾರಿ ಆಗಲಿ ಮಾರ್ಕೆಟು ಚರಂಡಿ ಹತ್ರ ಎಷ್ಟು ಬಂದಿದ್ದೀವಿ. ಬೇರೆದೇನು ನಮಗಂತೂ ಗೊತ್ತಿತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲಿ ಯಾವುದಾದ್ರು ಚೆನ್ನಾಗಿರೋ ಕಂಟೆಂಟ್ ಜೊತೆ ಬರ್ತೀನಿ. ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.